ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲೂ ಬೆಳಗಿನಿಂದ ಸ್ಥಗಿತಗೊಂಡಿದೆ ಬಸ್ ಸಂಚಾರ. ಕಾರ್ಯಾಚರಣೆಗೆ ಇಳಿಯದೆ ನಿಲ್ದಾಣದಲ್ಲೇ ನಿಂತಿದ್ದಾವೆ ಬಸ್ಗಳು. ಇನ್ನು ಮುಷ್ಕರ ಹಿನ್ನೆಲೆ ನಿಲ್ದಾಣದ ಸುತ್ತ ಸೂಕ್ತ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನೀಡಲಾಗಿದೆ. ಬಾಗಲಕೋಟೆಯಲ್ಲೂ ಕೂಡ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಕಾರ್ಯಾಚರಣೆಗೆ ಇಳಿಯದೆ ನಿಲ್ದಾಣದಲ್ಲಿ ನಿಂತಿದ್ದಾವೆ ಬಸ್ಗಳು. ಮುಷ್ಕರ ಹಿನ್ನೆಲೆಯಲ್ಲಿ ನಿಲ್ದಾಣದ ಸುತ್ತ ಸೂಕ್ತ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನೀಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಕಾವಲು ಇರುವಂತದ್ದು. ಯಾವುದೇ ಬಸ್ ಸಂಚಾರ ಇಲ್ಲದೆ ಇಲ್ಲೂ ಕೂಡ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಇನ್ನು ಬಸ್ ಸಂಚಾರ ಇರದೇ ಇದ್ರೂ ಕೂಡ ನಿಲ್ದಾಣಕ್ಕೆ ಪ್ರಯಾಣಿಕರು ಬರ್ತಾ ಇದ್ದಾರೆ. ಇನ್ನು ಮುಂಜಾಗ್ರತೆ ಹಿನ್ನೆಲೆಯಲ್ಲಿ ನಿಲ್ದಾಣದ ಸುತ್ತಮುತ್ತ 1 ಕಿಲೋಮೀಟರ್ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿದೆ. ಇನ್ನು ಒಂದು ಬಸ್ ಮಾತ್ರ ರಾತ್ರಿ ಮಂಗಳೂರಿನಿಂದ ಇಂದು ಬೆಳಿಗ್ಗೆ ಬಾಗಲಕೋಟೆಗೆ ಬಂದಿರುವಂಥದ್ದು. ಈ ಬಸ್ ಮಾತ್ರ ಬೀಳಗಿ ಕಡೆಗೆ ಪ್ರಯಾಣವನ್ನ ಮಾಡಿದೆ. ಇದನ್ನ ಬಿಟ್ಟರೆ ಇನ್ಯಾವುದೇ ಬಸ್ ಸಂಚಾರ ಬಾಗಲಕೋಟೆಯಲ್ಲಿ ಇಲ್ಲ. ಬಾಗಲಕೋಟೆಯ ಕೇಂದ್ರ ಬಸ್ ನಿಲ್ದಾಣ ಇದು. ಇಲ್ಲಿ ಬೆಳಿಗ್ಗಿನಿಂದಲೂ ಕೂಡ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಬಸ್ ನಿಲ್ದಾಣದಲ್ಲಿ ಕಾರ್ಯಾಚರಣೆಗೆ ಯಾವುದೇ ಬಸ್ಗಳು ಕೂಡ ಇಳಿದಿಲ್ಲ. ಬಸ್ ನಿಲ್ದಾಣದಲ್ಲಿ ನಿಂತ ಸ್ಥಿತಿಯಲ್ಲೇ ಇರುವಂಥದ್ದು. ಎಲ್ಲ ಬಸ್ಗಳು ಕೂಡ ಮುಷ್ಕರ ಹಿನ್ನೆಲೆಯಲ್ಲಿ ನಿಲ್ದಾಣದ ಸುತ್ತ ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ಕೂಡ ನೀಡಲಾಗಿದೆ. ಯಾವುದೇ ಬಸ್ ಸಂಚಾರ ಇಲ್ಲದೆ ಪ್ರಯಾಣಿಕರು ಪರದಾಡ್ತಿದ್ದಾರೆ.